ಅದು ನಿಮ್ಮ ಹತ್ರ ಒಂದು ಡೌಟ್ ಇತ್ತು. ಹಾಂ ಕೇಳಿ, ಏನು ಡೌಟು? ಅದು ಏನಂದರೆ, ಅದು ಮ್ಯಾಥ್ಸಲ್ಲಿ ಅದು ಇದನ್ನ ಸಬ್ಮಿಟ್ ಮಾಡಿದ್ವಲ್ಲ, ಅದು ಬರ್ತಾ ಇಲ್ಲ ಸರ್. ಇದು ಏನಂದರೆ ನಾನು ಹೇಳ್ತೀನಿ ನೋಡಿ. ಲಾಸ್ಟ್ ಟೈಮ್ ಪೇಪರ್ ಸಬ್ಮಿಟ್ ಮಾಡಿದ್ವಲ್ಲ ಇದಕ್ಕೆ ಯೂನಿವರ್ಸಿಟಿಗೆ, ಅದರಲ್ಲಿ ಅವರು ಒಂದು ಸೊಲ್ಯೂಷನ್ನು ಮಿಸ್ಸಿಂಗ್ ಅಂತ ನಮಗೆ ರಿಜೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಏನು ಮಿಸ್ಸಿಂಗು ಅಂತ ಅವಳಿಗೆ ಗೊತ್ತಾಗ್ತಿಲ್ಲ, ನನಗೂ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ಗೊಂದು ಆ ಪೇಪರ್ ಇಟ್ಟರೆ ಏನಾದರೂ ನೀವು ಸೊಲ್ಯೂಷನ್ ಕೊಡ್ತೀರಾ ಅಂತ. ಸರ್ ಇದನ್ನು ನೀವು ಹೇಳಬೇಕಾಗಿತ್ತು. ಓಕೆ, ನನಗೆ ಒಂದು ದಿನ ಟೈಮ್ ಕೊಡಿ, ನಾನು ಇದ್ರ ಬಗ್ಗೆ ಫುಲ್ ಸ್ಟಡಿ ಮಾಡ್ತೀನಿ. ಸ್ಟಡಿ ಮಾಡಿ ಏನೇನಿದೆ, ಏನೇನು ಮಿಸ್ಟೇಕು ಎಲ್ಲ ನೋಡಿಕೊಂಡು ನಾನು ನಿಮಗೆ ಹೇಳ್ತೀನಿ, ಆಯಿತಾ? ಓಕೆ ಸರ್. ಇದೆ ಅಲ್ವಾ ನೀನು ಕೇಳಕ್ಕೆ ಬಂದಿದ್ದು? ಅದಲ್ಲ ಕಣೆ, ನಾನು ಸರ್ಗೆ ಪ್ರಪೋಸ್ ಮಾಡೋಕೆ ಬಂದಿದ್ದೆ. ಸರ್ ನಿಂತ್ಕೊಳ್ಳಿ. ಹಾಂ ಹೇಳಿ, ಏನಾಯಿತು? ಇವಳೇನೋ ಕೇಳ್ತಾಳಂತೆ ನೋಡಿ. ಬೇಡ ಕಣೆ, ನಂಗೆ ಭಯ ಆಗ್ತಿದೆ. ಹಾಂ ಕೇಳಿ ಏನು ಕೇಳಿ? ಸಂಜನಾ ಕೇಳೆ. ಸರ್ ಅದು ಸರ್ ಏನೇ ಪರ್ಸ್ನಲ್ ಆಗಿ ಕೇಳ್ತಾಳಂತೆ, ನಾನು ಹೋಗಿರ್ತೀನಿ. ಸರ್ ಅದು ನಾನು ನಿಮ್ಮನ್ನು ಸರ್ ಆ್ಯಕ್ಚುಲಿ ಒಂದು ಡೌಟ್ ಇತ್ತು. ಹಾಂ ಏನು ಹೇಳು? ಸರ್ ಈ ಲೆಟ್ರಲ್ಲಿದೆ ನೋಡಿ. ಸರ್ ಇದು ವೆರಿ ಸಿಂಪಲ್ ಪ್ರಾಬ್ಲಮ್ ಸರ್. ಟೇಕ್ ಅ ಟೈಮ್ ಆ್ಯಂಡ್ ಟೆಲ್ ಮೀ ಸರ್. ಸರ್ ಆರಾಮಾಗಿ ಯೋಚನೆ ಮಾಡಿ ನಂಗೆ ಉತ್ತರ ಕೊಡಿ. ತಲೆ ಓಡಿಸಿ ಅಲ್ಲ, ಮನ್ಸು ಓಡಿಸಿ. ವಾಟ್? ಸರ್ ನಿಮ್ಮ ಹೆಸರು ಅರ್ಜುನ್ ಅಲ್ವಾ? ಸರ್ ಐ ಲವ್ ಯು ಸರ್. ಹಾಂ ಏನು? ಐ ಲವ್ ಯು ಸರ್. ಆರ್ ಯು ರಿಯಲಿ ಮ್ಯಾಡ್? ಸರ್ ನಾನು ನಿಮ್ಮನ್ನು ಬಂದಾಗಿಂದ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ನೀವಂದರೆ ನನಗೆ ಇಷ್ಟ. ಹೌದು, ಲಾಸ್ಟ್ ಇಂಟರ್ನಲ್ ಮಾರ್ಕ್ಸ್ ಎಷ್ಟು ನಿಂದು? ಅಸೈನ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆಯಾ? ಸರ್ ನನ್ನ ಸ್ಟಡಿ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಅವಳು ಫಸ್ಟ್ ರ್ಯಾಂಕ್ ಅಂದರೆ ನಾನು ಸೆಕೆಂಡ್ ರ್ಯಾಂಕ್. ಯಾವಾಗಲೂ ನಾನು ಸೆಕೆಂಡ್ ರ್ಯಾಂಕ್. 99 ಮಾರ್ಕ್ಸ್ ಇಲ್ಲದೆ ನಾನು ಯಾವತ್ತೂ ಇಲ್ಲ. ಓದಿನ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಸರ್ ಅರ್ಜುನ್ ಅಂತ ಹೆಸರು ಇಟ್ಕೊಂಡು ಹಾಗೆ ಹೋದರೆ ಅಲ್ಲ. ನಾವು ಪ್ರೀತಿನ ಎಕ್ಸೆಪ್ಟ್ ಮಾಡ್ಲಿಕ್ಕಂದ್ರೆ ಎಷ್ಟೊತ್ತು? ಅಟ್ಲೀಸ್ಟ್ ನನ್ನ ಓಕೆ ಅಂತನಾದರೂ ಹೇಳಿ ಹೋಗ್ಬೇಕಲ್ವಾ? ಅಲ್ಲ, ಕೃಷ್ಣನ ಫ್ರೆಂಡ್ ಆಗಿ ಅರ್ಜುನ ನೀನು, ಕೃಷ್ಣ ಇಡೀ ಜಗತ್ತಿಗೆ ಪ್ರೀತಿ ಪಾಠ ಹೇಳ್ಕೊಟ್ಟೋದ, ಆದರೆ ಇದನ್ನು ಮಾಡಲಿಲ್ಲಲ್ಲ. ಕೃಷ್ಣ ಹೇಳಿದ್ದು ಈ ಮೋಹದ ಪಾಠ ಕಲಿಸೋ ಪ್ರೀತಿ ಪಾಠ ಅಲ್ಲ, ಜಗತ್ತಿಗೆ ಕಣ್ತರಿಸೋ ಪ್ರೀತಿ ಪಾಠನ ಹೇಳಿದ್ದಾನೆ. ಫಸ್ಟು ಅದರ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಅವ ಹುಟ್ಟಿ ಬರ್ತೀನಿ ಅಂದಿದ್ದು ಪ್ರೇಮ ಸಲ್ಲಾಪನ ಹೇಳಿ ಅಂತಲ್ಲ, ಆಗ ನಿಮಗೆ ಪ್ರೇಮ ಸಲ್ಲಾಪನ ಕಲಿಸ್ಕೊಳ್ಳಿ ಅಂತಲ್ಲ. ಅಧರ್ಮ ಹೆಚ್ಚಾದಾಗ ಧರ್ಮ ಸ್ಥಾಪನೆಗೆ ನಾನು ಮತ್ತೆ ಹುಟ್ಟಿ ಬರ್ತೀನಿ ಅಂತ ಅವ ಒಂದು ಶ್ಲೋಕದಲ್ಲಿ ಹೇಳ್ತಾನೆ. ಯದಾ ಯದಾ ಈ ಧರ್ಮಶ್ಯ ಜ್ಞಾನಿ ಭವತಿ ಭಾರತ. ಆ ಶ್ಲೋಕನ ಯೂಟ್ಯೂಬಲ್ಲಿ ಕೇಳಿ ಒಂದಿಟ್ಟು. ಆ್ಯಂಡ್ ಐ ನೋ ನೀನು ನಮ್ಮ ಕಾಲೇಜಿಗೆ ಸೆಕೆಂಡ್ ಟಾಪರ್ ಅಂತ ಹೇಳಿ, ಆದ್ರೆ ನೀನು ಇದು ಹ್ಯುಮಿನಿಟಿ ಅಂತ ಬಂದಾಗ ನೀನು ಫುಲ್ಲಿ ಇಲ್ಲಿಟ್ರೇಟ್ ಅಂತ ನನಗೆ ಗೊತ್ತು ಬಿಡಿ ಸರ್. ಎಲ್ಲಾನು ನೀವೊಬ್ಬರೇ ಏನು ತಿಳ್ಕೊಂಡಿರೋದು? ಅಲ್ಲ ಸರ್, ಇಷ್ಟೆಲ್ಲ ಹೇಳ್ತೀರಾ. ಕೃಷ್ಣ 16,000 ಜನ ಮದುವೆ ಆಗಿದ್ದ ಅನ್ನೋದು ನಿಮಗೆ ಗೊತ್ತಿಲ್ವಾ? ನಿನಗೊಂದು ಸ್ಟೋರಿ ಹೇಳ್ತೀನಿ ಕೇಳು. ಒಬ್ಬ ನರಕಾಸುರ ಅಂತ ಇರ್ತಾನೆ. ಅವನು ವಿರುದ್ಧ ಮಾಡೋರ್ನೆಲ್ಲ ಕೊಂದು ಅವ್ರ ಹೆಂಡತಿ ಮಕ್ಕಳನ್ನ ತಂದು ಜೈಲಲ್ಲಿ ಹಾಕಿರ್ತಾನೆ. ಇದು ಗೊತ್ತಾಗಿ ಕೃಷ್ಣ ನರಕಾಸುರನನ್ನ ಕೊಂದ ಮೇಲೆ ಅವ್ರನ್ನೆಲ್ಲರನ್ನೂ ಬಿಡುಗಡೆ ಮಾಡ್ತಾನೆ. ಬಟ್ ಆಗ ಕೃಷ್ಣನ ಮೈಂಡಲ್ಲಿ ಬರೋದೇನಪ್ಪ ಅಂತಂದರೆ, ಇವರೆಲ್ಲರಿಗೂ ಆಗ ಐಡೆಂಟಿಟಿ ಏನು, ಈ ಜಗತ್ತು ಎಲ್ಲರನ್ನೂ ಹೆಂಗೆ ನೋಡ್ಕೊತೈತಿ ಇವ್ರನ್ನ ಅಂತ. ವಾರಿಸ್ತಾರ ಇಲ್ಲದೆ ಇರೋ ಹೆಣ್ಮಕ್ಳು ಅಂದರೆ ನನ್ನೊಂದು ಕೈ ಇರಲಿ, ನನ್ನೊಂದು ಕಣ್ಣಿರಲಿ ಅಂತ ನೋಡ್ತಾರೆ. ಆಗ ಇವ್ರದ್ದು ಪರಿಸ್ಥಿತಿ ಏನಾಗುತ್ತೆ ಅಂತ ಕೃಷ್ಣ ಯೋಚನೆ ಮಾಡಿದ. ಅದಕ್ಕೆ ಕೃಷ್ಣ ಅವ್ರಿಗೆಲ್ಲರಿಗೂ ಐಡೆಂಟಿಟಿ ಕೊಡ್ಬೇಕಂತೇಳಿ ಅವ್ರನ್ನ ಧರ್ಮಪತ್ನಿಯಾಗಿ ಸ್ವೀಕರಿಸ್ತಾನೆ. ಅದರಲ್ಲಿ 3 ವರ್ಷದ ಬಾಲಕಿಯಿಂದ ಹಿಡ್ಕೊಂಡು 90 ವರ್ಷದ ಮುಂದೆ ಅದಕ್ಕೆ ಐಡೆಂಟಿಟಿ ಕೊಡ್ಬೇಕಂತ ಕೃಷ್ಣ ಅದನ್ನೆಲ್ಲ ಮಾಡಿದ್ದು. ಬಟ್ ಅದನ್ನು ಗೊತ್ತಿಲ್ಲದೆ ಇರೋ ಈ ಜನಗಳೆಲ್ಲ ಮಾತಾಡ್ತಾರಲ್ಲ, ನನಗೆ ಇಷ್ಟು ವಿಪರ್ಯಾಸ ಅನಿಸುತ್ತೆ. ಆಮೇಲೆ ಇನ್ನೊಂದು ನೆನಪು ಆಡುವಂಥ ಯಾವುದೇ ಕೆಟ್ಟ ಯೋಚನೆ ಅವ್ರನ್ನ ಮದುವೆ ಆಗಿಲ್ಲ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊ. ನಮ್ಮ ಸಂಸ್ಕೃತಿನ ಉಳಿಸ್ಬೇಕು, ಭಾವಗಳನ್ನ ಇಟ್ಟುವ ಇದನ್ನೆಲ್ಲ ಮಾಡಿ ಮಾಡೋದ್ರಿಂದ ನಮ್ಮ ಸಂಸ್ಕೃತಿ ಉಳಿಯೋದಿಲ್ಲ. ಕೈಯಲ್ಲಿ ಪುಸ್ತಕನ ಹಿಡಿದು ಅವಾಗ ಮಾತ್ರ ನಮ್ಮ ಸಂಸ್ಕೃತಿ ಉಳಿಯೋದು. ಹಿಡಿದಷ್ಟಲ್ಲ, ಅದನ್ನು ಅಳವಡಿಸ್ಕೋಬೇಕು ನಮ್ಮ ಕಡೆ. ಫಸ್ಟು ಪುಸ್ತಕ ಚೆನ್ನಾಗಿ ಹಿಡಿದು ಕಲಿ, ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಸರ್ ನಮಗೂ ಎಲ್ಲ ಇತಿಹಾಸ ಗೊತ್ತಿ ಬಿಡಿ ಸರ್. ಇತಿಹಾಸ ಗೊತ್ತಾ? ಈ ನೆಲಸಲಗೆ ಎಷ್ಟು ಜನ ರಕ್ತ ಹರಿಸಿದ್ದಾರೆ ಅನ್ನೋದು ಗೊತ್ತಾ ನಿಮಗೆ? ಅವರೆಲ್ಲ ಸಾಮ್ರಾಜ್ಯ ಎಲ್ಲ ಕಟ್ಟಿದ್ರಲ್ಲ, ಅವ್ರು ಯಾವ ವರ್ಷದಲ್ಲಿ ಇದು ಐತಿ? ಅದೇ ಧ್ಯಾನದಿಂದ ಪುಸ್ತಕ ಹಿಡಿದು ಈ ಮನಸ್ಸನ್ನು ಗೆದ್ದಾರಲ್ಲ, ಅವ್ರು ಇವತ್ತಿವರೆಗೂ ಎಲ್ಲ ಮನಸ್ಸಲ್ಲಿದ್ದಾರೆ. ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು. ಫಸ್ಟ್ ಇತಿಹಾಸ ಅಂದರೆ ಏನು ತಿಳ್ಕೊ. ಈ ಪುಸ್ತಕ ಓದಿ ಇತಿಹಾಸ ತಿಳ್ಕೊಂಡವ್ರಕ್ಕಿಂತ ಈ ಭಾಷಣ ಮಾಡಿ ಇತಿಹಾಸ ಮಾಡೋರನ್ನ ತಿಳ್ಕೊಂಡವರೇ ಜಾಸ್ತಿ ಜನ. ನೀನು ಕೊಟ್ಟಿದೆಯಲ್ಲ ಪೇಪರು, ಅದ್ರ ಆನ್ಸರ್ ನನಗೆ ಯಾವಾಗಲೂ ಗೊತ್ತು. ನೀ ಅದರಲ್ಲಿ ಏನು ಬರ್ದಿದ್ಯಾ ಅಂತ. ಅದ್ರ ಮೇಲಿನ ಅಕ್ಷರ ಆಳಿಸಿದ್ರೆ ಐ ಲವ್ ಯು ಅಂತ ಐತಿ. ಅಷ್ಟು ಗೊತ್ತಿಲ್ಲಾರ್ದೆ ತಿಳ್ಕೊಳ್ಳೋ ಇಲ್ಲದೆ ಇರೋಂಥ ಬುದ್ಧಿವಂತಳು ಅಂತ ಅಲ್ಲ, ಬುದ್ಧಿವಂತ ಅಂತ ತಿಳ್ಕೊಬೇಡ ನನ್ನ. ನೀ ಲಾಸ್ಟ್ ಟೈಮ್ ಬೋರ್ಡ್ ಮೇಲೆ ಬರ್ದಿದ್ದೆ, ನಿನ್ನ ಫ್ರೆಂಡ್ ಮುಂದೆ ಅವಮಾನ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಸುಮ್ಮನಿದ್ದೆ. ನಮ್ಮ ಸಂಸ್ಕೃತಿಯಲ್ಲಿ ಗುರು ಮತ್ತು ಶಿಷ್ಯ ಅಂದರೆ ತಂದೆ ಮತ್ತು ಮಕ್ಕಳ ಸಂಬಂಧ ಇದೆ. ಅದನ್ನು ಕೆಡಿಸೋದಕ್ಕೆ ನನಗಿಷ್ಟ ಇಲ್ಲ. ನಾವು ಚಿಕ್ಕವರಿದ್ದಾಗ ಭಾಷಣ ಮಾಡಬೇಕಾದ್ರೆ ಗುರು ಮಾತೆಯರೇ ಅಂತಿದ್ವಿ. ಆದರೆ ಇವಾಗ ಲೆಕ್ಚರ್ ಮೇಡಮ್ ಸಖತ್ತಾಗಿದ್ದಾರೆ, ಲೆಕ್ಚರ್ ಸರ್ ಹ್ಯಾಂಡ್ಸಮ್ ಆಗಿದ್ದಾರೆ, ಫ್ರಂಟ್ ಬೆಂಚಲ್ಲಿ ಕುಂತ್ರೆ ತುಂಬ ಚೆನ್ನಾಗಿ ಕಾಣ್ತಾರೆ, ಎಷ್ಟು ಮಸ್ತಾಗಿ ಕಾಣ್ತಾರೆ. ಯಾವ ಇದರಲ್ಲಿ ಹೋಗ್ತಿದೆ ನಮ್ಮ ಸಮಾಜ? ಹಾಂ, ಸೊ ಲೆಕ್ಚರ್ 3 ವರ್ಷ ದೊಡ್ಡವರಿದ್ದಾರೆ, ನಾವು ಅವ್ರಿಗೆ ಲೈನ್ ಹೊಡಿಬೋದು, ಆರಾಮಾಗಿ ಲೈಫು ಸೆಟಲ್ ಮಾಡ್ಕೋಬೋದು ಅಂತ ಅನ್ಕೋಬಾರ್ದು. ಅವ್ರು ಎಷ್ಟೇ ದೊಡ್ಡವರಾಗಿರಲಿ, ಗುರುಗಳು ಯಾವತ್ತಿದ್ರು ಗುರುಗಳ ಸ್ಥಾನದಲ್ಲಿ ಇಟ್ಕೊಂಡು ನೋಡಿ. ಹಾಗೆಯೇ ಅವರು ನಿಮಗೆ ತಂದೆ ತಾಯಿ ಸಮಾನ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಗೆದ್ದ ತಕ್ಷಣ ಅಲ್ಲಿ ತೋರಿಸೋದಲ್ಲ ಪ್ರೀತಿ, ಸೆಲೆಬ್ರೇಟ್ ಮಾಡಿ. ಇಂಡಿಯಾ ಗೆದ್ದ ತಕ್ಷಣ ಇಂಡಿಯಾ ಗೆತ್ತು, ಇಂಡಿಯಾ ಪ್ರೇಮ ಅದು ಇದು ಅಂತ ಹೇಳಿ ತೋರಿಸೋದಲ್ಲ.
ಗುರುಗಳಿಗೆ ಅದು ಮಾಡೋದಕ್ಕೆ ನಾನು ಯಾವತ್ತೂ ಬೇಡ ಅನ್ನೋದಿಲ್ಲ. ಹಾಗೇನೆ ಗುರುಗಳು ಅಂದಾಗ ಅವ್ರಿಗೆ ಕೊಡಬೇಕಾದ ಗೌರವನ ಕೊಡೋದನ್ನ ಕಲೀರಿ, ದೇಶಭಕ್ತಿನ ತೋರ್ಸೋದನ್ನ ಕಲೀರಿ. ನಿಮ್ಮನ್ನು ನೋಡಿ 4 ಜನ ಕಲಿಸ್ರಿ. ಭಾರತ ವಿಶ್ವಗುರು ಆಗ್ಬೇಕಂತಂದ್ರೆ ನಾವೆಲ್ಲ ಏನಿದೀವಲ್ಲ ಶಿಷ್ಯರು ಶ್ರೇಷ್ಠರಾಗಬೇಕು. ಅದನ್ನ ಮಾಡೋದು ಕಲೀರಿ ಎಲ್ರು. ಈ ಜಗತ್ತಲ್ಲಿ ನಾವು ಬದುಕಬೇಕಂತಂದ್ರೆ ಪುಸ್ತಕಕ್ಕೆ ತಲೆಬಾಗೋದನ್ನ ಫಸ್ಟ್ ಕಲೀರಿ. ಕೃಷ್ಣನಿಂದ ಪ್ರೀತಿ ಪಾಠ ಕಲಿತ್ರಿ ಅಂದ್ರಲ್ಲ, ಪ್ರೀತಿಸಿ, ಈ ದೇಶನ ಪ್ರೀತಿಸಿ, ನಿಮ್ಮ ಅಕ್ಕಂಗ್ಯಾರನ್ನ ಪ್ರೀತಿಸಿ, ನಿಮ್ಮ ಮದುವೆ ಆಗೋ ಹುಡುಗನ್ನ ಪ್ರೀತಿಸಿ. ಎಲ್ಲಿ ಪ್ರೀತಿ ಕೊಡಬೇಕೋ ಅಲ್ಲಿ ಕೊಡಿ, ಎಲ್ಲಿ ಕೊಡಬಾರ್ದು ಅಲ್ಲಿ ಕೊಡಬಾರ್ದು. ಇದು ನಿಮ್ದು ಓದೋ ಟೈಮು, ಓದೋದನ್ನ ಮಾಡಿ. ಮಾಡ್ಕೊಂಡ ಮಂಗಳಾರತಿ, ನಾ ಹೇಳ್ಬೇಕಂತ ಮಾಡಿದೆ ಇದನ್ನ ಹೇಳ್ಬೇಡ ಅಂತ. ನನಗೆ ಗೊತ್ತಿತ್ತು ಕಣೆ. ನಾನು ಹಿಂಗೆ ಎಷ್ಟು ಸಲ ಹೇಳಿದ್ದೀನಿ ಗುರುಗಳನ್ನಾಗಿ ನೋಡು ಅಂತ. ತಪ್ಪಾಯ್ತು ಕಣೆ, ನಾ ಏನೋ ಮಾಡೋಕ್ಕೋದೆ, ಏನೋ ಆಯಿತು. ನನಗೆ ಗೊತ್ತು ನೀನು ಸಿನ್ಸಿಯರಾಗಿ ಪ್ರೀತಿ ಮಾಡ್ತಿಲ್ಲ ಅಂತ, ತಮಾಷೆ ಮಾಡೋಕ್ಕೋದೆ. ಆದರೆ ಅದು ನೋಡು ಬತ್ತಿ ಹೆಂಗೆ ಬಿತ್ತು. ಅದು ನೀವು ಅಪ್ಪನ ಕಡೆ ಪೇರೆಂಟ್ಸ್ ತನ ಹೋಗಿಲ್ಲ, ಅವ್ರು ಇನ್ನೂ ಒಳ್ಳೆಯವರಿದ್ದಾರೆ, ತಿಳ್ಕೊಂಡು ಹೋಗೋಣ. ಹೌದು ಕಣೆ, ನಾವು ಅಪ್ಪನ ಮುಂದೆ ಹೇಳಿದ್ರೆ ನಾನು ಕಾಲೇಜೇ ಬಿಡಿಸ್ಬಿಡ್ತಿದ್ದ. ರ್ಯಾಗಿಂಗ್ ಮಾಡ್ಬೇಕು ಕಣೆ, ಲೆಕ್ಚರ್ಗೆ ಮಾಡಬಾರ್ದು. ರ್ಯಾಗಿಂಗ್ ಅಲ್ಲ ಕಣೆ, ನಂಗೆ ಇಷ್ಟ ಆಗಿದ್ರು ಅಂತ ಅವ್ರೇನು ಹೇಳಿದ್ರು ಇಷ್ಟತನ. ಹೌದು ಕಣೆ, ಇನ್ಮೇಲಿಂದ ಹಂಗೆ ಮಾಡಲ್ಲ. ಸರ್ ಇಷ್ಟು ಬುದ್ಧಿವಾದ ಹೇಳ್ತಾರಂತ ನಂಗೆ ಗೊತ್ತಿದ್ದಿಲ್ಲ. ನಾ ಹೇಳಿದೆ ನೀನಾಗೆ ಹೋಗ್ಬೇಡ, ಹೋದೆ ಅಂದ್ರೆ ನಿನ್ನ ಕೈ ನೀನ ಸುಟ್ಕೊಂತಿ ಅಂತೆ. ಹೌದು ನೋಡ, ನೀ ಹೇಳಿದ್ದೇನು ನಿಜಾನ ನೋಡು. ನಡಿ ಮನೆಗೆ ಹೋಗೋಣ ನಡಿ. ಆಯ್ತು ಸರಿಯವ್ವ, ಹೋಗೋಣ ನಡಿ. ಲೇ ಸರ್ ಅದಾರಲ್ಲಿ, ಇತ್ತ ಹೋಗೋಣ ಬಾ ಹಂಗಾರ. ಶಾಲಿನಿ ಸರ್ ಕರೆದ್ರಾ? ಶಾಲಿನಿ, ನೀನೇನು ಪೇಪರ್ ಪ್ರೆಸೆಂಟೇಷನ್ ಮಾಡಿಯಲ್ಲ, ಅದ್ರ ಸ್ಮಾಲ್ ಮಿಸ್ಟೇಕ್ ಆಗೈತಿ, ಏನು ಅಂತ ಪರಿ ಏನಿಲ್ಲ. ನಾನು ಹಿಂಗೆ PDF ಮಾಡಿ ಎಡಿಟ್ ಮಾಡಿ ನಾಳೆಗೆ ನಿಂಗೆ ಮೇಲ್ ಮಾಡ್ತೀನಿ ತಗೋ. ಓಕೆ ಸರ್. ಸೂಪರಾಗಿ ಮಾಡಿದೆಯಾ, ಪ್ರಾಜೆಕ್ಟ್ ಮಾತ್ರ ಸಖತ್ತಾಗಿದೆ. ಅಪ್ರೂವಲ್ಲು ಚೆನ್ನಾಗಾದರೆ ನಿಮಗೆ ಅವಾರ್ಡ್ ಸಿಗುತ್ತೆ ಈ ಸಲ. ಸರ್ ನಾನು PhD ಮಾಡ್ಬೇಕನ್ನೋ ಕನಸು ನನಸಾದರೆ ಸಾಕು. ಈ ಸಲ ಆಗುತ್ತೆ ತಗೋ. ಅಂತೂ ಇಂತೂ ಬೇಗನೆ ಮಾಡ್ಕೊಂಡ್ಬಿಟ್ಟೆ PhDನ. ಸರ್ ಅದಕ್ಕೆ ನಾನು ಪೇಪರ್ ಪ್ರೆಸೆಂಟೇಷನ್ 3 ಸಲ ಹಾಕಿದೆ, 3 ಸಲ ರಿಜೆಕ್ಟ್ ಆಯಿತು. ಅದಕ್ಕೆ ಈ ಸಲ ಹಾಕಿದರೆ ಆಗುತ್ತೆ ಅಂತ. ಇಲ್ಲ, ಈ ಸಲ ಕನ್ಫರ್ಮ್ ನಾ ಹೇಳ್ತೀನಿ ನೋಡಿ, ಕನ್ಫರ್ಮ್ ಆಗೇ ಬಿಡುತ್ತೆ. ನೀನು ಹಾಕು, ನಾನು ಗ್ಯಾರಂಟಿ ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ವಲ್ಪ ಪ್ರಿನ್ಸಿಪಲ್ಗೆ ಹೇಳಿಬಿಟ್ರೆ. ಅದ್ರವರೆಗೆ ನೀವು ಮಾಡ್ಕೋಬೇಡ, ನಾ ಎಲ್ಲ ಹೇಳ್ತೀನಿ. ಓಕೆ ಸರ್. ಓಕೆ ಸರ್. ಶಾಲಿನಿ, ನಿನ್ನ ಫ್ರೆಂಡ್ ಕರಿ. ಸರ್ ನಾ ಹೇಳಿದ್ದೇನು ಮನಸ್ಸಿಗೆ ಹಚ್ಕೋಬೇಡ, ಹೋಗಿ ಚೆನ್ನಾಗಿ ಓದ್ಕೋ, ಮುಂದೆ ಜೀವನ ಚೆನ್ನಾಗಿದೆ, ಓಕೆನಾ? ಓಕೆ ಸರ್. ಹುಚ್ಚು ಹುಡುಗರು. ಅಲಲಲಲ ಬಂಗಾರಿ, ಮುದ್ದು ಬಂಗಾರಿ. ಅವ್ವ ಕಣ್ಣು ಸೇಮ್ ನಮ್ಮ ಸುಬ್ಬಿ ಜೊತೆನೇ ಐತೆ ನೋಡು. ಮೂಗು ಎಷ್ಟು ಚಂದ ಐತೆ ಯವ್ವ. ಕುಚು 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 ಲಾಲಿ ಲಾಲಿ ಲಾಲಿ. ಅವ ಬಾಯಿಲಿ ಅವ ಅಮ್ಮನ ನೋಡಲ್ಲ ಹೆಂಗ್ ಮಾಡಾಗತ್ತ. ಕುಚಿ ಕುಚಿ ಕುಚಿ. ನಾಳೆ ಹಬ್ಬ ಐತಿ, ನೀ ನಮ್ಮನಿ ಮಹಾರಾಜ ಕೃಷ್ಣ. ಈ ಸಲ ಕೃಷ್ಣ ಜನ್ಮಾಷ್ಟಮಿಗೆ ನೀನು ಮಸ್ತ್ ಕೃಷ್ಣನ ಮಾಡೋಣ. ನಿಮ್ಮ ಅಮ್ಮನೂ ಮಾಡಿಸ್ಕೊ. ಮುದ್ದು ಬಂಗಾರಿ ಹೆಂಗದನ್ವಾ ನಿನ್ ಮುದ್ದು ಬಂಗಾರಿ? ನಿಮ್ಮ ಅಣ್ಣಗೆ ಬಂಗಾರ ತಗೊಂಡ್ ಬಾ ಅಂದ್ ನೋಡು. ಹೌದು, ಬಂಗಾರ ತಗೊಳನ್ ತಗೋಪ್ಪ, ನೀನ್ ಕೊಡ್ಸುನು. ಅಲ್ವಾ ನಿನ್ ಮುದ್ದು ಬಂಗಾರಿ ಅಂದೆ. ಅದ ಬಂಗಾರ ಅಲ್ಲ, ಕೊಡ್ಸುನ್. ಆಕಿ ಹೋಗುದ್ರೊಳಗೆ ಬಂಗಾರ ಕೊಡಿಸೇ ಕಳಿಸ್ತೀನಿ ತಗೋ. ನಾನೇನ ಅವ ಕೊಡ್ಲಿಕ್ಕಂದ್ರೆ ಎಷ್ಟೊತ್ತು ನನ್ನ ಪೆನ್ಷನ್ ಬರ್ತೈತಲ್ಲ ಅದರಿಂದ ಕೊಡ್ತೀನಿ. ನಮ್ಮ ಅಣ್ಣ ಏನ್ ಕೊಡ್ತಾನೆ ಯವ್ವ, ನಾವ್ ಅದಕ್ಕೆ ಕೊಡಕ್ ಬಿಡ್ಬೇಕಲ್ಲ.